ಇವಳನ್ನ ಲಕ್ಷ್ಮಿ ಅಂತ ಕರಿತೀವಿ. ಯಾಕೆ ಅಂದ್ರೆ ಇವಳೇ ನಮ್ಮನೆಗೆ ಮೊದಲನೇ ಮರಿ. ಇವಳು ಬಂದ್ಮೇಲೆನೆ ನಮ್ಮನೇಲಿ ಮರಿಗಳು ಜಾಸ್ತಿ ಆಯ್ತು. ಹಂಗೆ ಚಿಕ್ಕದಾಗಿದ್ದಿದ್ ಫಾರ್ಮು ದೊಡ್ಡದಾಗಿ ಮಾಡ್ಕೊಂಡ್ವಿ. ಇವತ್ತು ಇದು ಒಂದಲ್ಲ 2 ಮರಿನ ಹಾಕ್ತು. ಮೊದಲನೇ ಮರಿ ಹಾಕಿ ಅದನ್ನ ಕ್ಲೀನ್ ಮಾಡೋ ಅಷ್ಟ್ರಲ್ಲೇ ಇನ್ನೊಂದ್ ಮರಿನು ಬೇಗ ಬೇಗ ಹಾಕ್ಬಿಡ್ತು. ಮರಿ ಹಾಕಿದ ತಕ್ಷಣ ಇದ್ರ ಮೇಲಿದ್ದ ಲೋಳೆ ಅಥವಾ ಲೇಯರ್ ಅದನ್ನ ಕ್ಲೀನ್ ಆಗಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅದ್ರ ಅಮ್ಮನ ಹತ್ರ ಸ್ವಲ್ಪ ಹೊತ್ತು ನೆಕ್ಕಾಕ್ಬಿಟ್ಟೆ. ಖುಷಿ ವಿಚಾರ ಏನಂದ್ರೆ 2 ಮರಿಗಳು ವಾತ್ ಮರಿಗಳು. ಇದೆಲ್ಲ ಆದ್ಮೇಲೆ ಮರಿಗಳನ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಬಿಟ್ಟು ಹಂಗೆ ಲಕ್ಷ್ಮಿಗೆ ಹಿಂದೆ ಆಗಿರೋ ಗಲೀಜನ್ನೆಲ್ಲ ನೀಟಾಗಿ ತೊಳೆದು ಮರಿಗಳಿಗೆ ಹಾಲು ಕುಡ್ಸೋಕ್ ಹೋದೆ. ಮರಿಗಳಿಗೆ ಸ್ಟಾರ್ಟಿಂಗು ಗಿಣ್ಣಾಲು. ಇದನ್ನ 10ರಿಂದ 20 ನಿಮಿಷದೊಳಗಡೆ ಕುಡಿಸ್ಬೇಕು. ಯಾಕಂದ್ರೆ ಇಮ್ಯುನಿಟಿ ಜಾಸ್ತಿ ಸಿಗುತ್ತೆ. ಮರಿಗಳು ಹುಟ್ಟಿದ ಸ್ವಲ್ಪ ಹೊತ್ರಲ್ಲೇ ಅದ್ರ ಈಚೆ ಬಂದಂತ ಕರಳನ್ನ ಕಟ್ಬಿಡ್ಬೇಕು. ಯಾಕಂದ್ರೆ ಇದರಿಂದ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು ಬೇಗ ಬೇಗ ಸ್ಪ್ರೆಡ್ ಆಗುತ್ತೆ. ಇಲ್ಲ ಮರಿಗಳು ವೀಕ್ ಆಗಿ ಬೆಳವಣಿಗೆ ಆಗ್ದೇನೆ ಇರುತ್ತೆ. ಇವತ್ತಿಗೆ ಈ ದಿನ ಮುಗೀತು. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋನು ಲೈಕ್ ಮಾಡಿ.